ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಪವಿತ್ರ ಬಂಧನ ಧಾರಾವಾಹಿ ಅತ್ಯದ್ಭುತವಾಗಿ ಓಡ್ತಾ ಇದೆ ಅಂತ ಹೇಳಬಹುದು. ಅದರಲ್ಲೂ ತಮ್ಮಯ್ಯನ ಪಾತ್ರಧಾರಿ ತಿಲಕ್ ದೇಶ್ಮುಖ್ ಅಲಿಯಾಸ್ ಯಶಸ್ ಕೃಷ್ಣ ಅವರ ಪಾತ್ರ ಮರಳಿ ಬರಬೇಕು ಅಂತ ವೀಕ್ಷಕರು ಕೇಳ್ಕೊಳ್ತಿದ್ದಾರೆ. ಅವರ ಪಾತ್ರವನ್ನ ಅಷ್ಟು ಬೇಗ ಮುಗಿಸಬಾರದಿತ್ತು ಅಂತ ಅಭಿಮಾನಿಗಳು ಕಣ್ಣೀರಿಟ್ಟಿದ್ದು ಉಂಟು. ಇದೀಗ ತಿಲಕ್ ಪಾತ್ರ ಮತ್ತೆ ಬರುತ್ತಾ? ಇದರ ಬಗ್ಗೆ ನಟ ಯಶಸ್ ಕೃಷ್ಣ ಹೇಳಿದ ಸತ್ಯವಾದ್ರೂ ಏನು ಹೇಳ್ತಾ ಹೋಗಿ. ಅದಕ್ಕೂ ಮೊದಲು ನಿಮಗೂ ಕೂಡ ಯಶಸ್ ಕೃಷ್ಣ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಪವಿತ್ರ ಜೊತೆ ಮದುವೆ ಆಗಬೇಕಾಗಿದ್ದ ತಿಲಕ್ ಅಪಘಾತದಲ್ಲಿ ಸಾಯ್ತಾರೆ. ಮದುವೆ ದಿನವೇ ತಿಲಕ್ ಅವರು ಕೊನೆಯುಸಿರೆಳೆದಿದ್ದು ವೀಕ್ಷಕರಿಗೆ ಬೇಸರ ತಂದಿದೆ. ಈ ಪಾತ್ರ ಮತ್ತೆ ಮರಳಿ ಬರಬೇಕು ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಈ ವಿಚಾರದ ಬಗ್ಗೆ ಯಶಸ್ ಕೃಷ್ಣ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ಅಧಿಕೃತವಾಗಿ ನನ್ನ ಪಯಣ ಮುಗಿದಿದೆ. ಈ ಪಾತ್ರ ಇಷ್ಟೇ ದಿನ ಬರ್ತದೆ ಅಂತ ನನಗೆ ಮೊದಲೇ ಗೊತ್ತಿತ್ತು. ಇಷ್ಟು ಜನರು ಇಷ್ಟು ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಕನೆಕ್ಟ್ ಆಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಯಶಸ್ ಕೃಷ್ಣ ಹೇಳಿದ್ದಾರೆ. ಇನ್ನು ತಿಲಕ್ ತುಂಬಾ ಲವ್ಲಿ ಹುಡುಗ, ಅಪ್ಪ ಅಮ್ಮನ್ ಸೇರಿದಂತೆ ಎಲ್ರಿಗೂ ಕನೆಕ್ಟ್ ಆಗಿದ್ದಂತಹ ಹುಡುಗ. ಮನೆಯಲ್ಲಿ ಈ ರೀತಿ ಹುಡುಗ ಇರಬೇಕು, ಈ ರೀತಿ ಲವರ್ ಇರಬೇಕು ಅನ್ನುವ ಪಾತ್ರ ಯಶಸ್ ಅವರದಾಗಿತ್ತು. ಆದರೆ ಯಶಸ್ ಪಾತ್ರಧಾರಿಯನ್ನೇ ಮುಗಿಸಿದ್ದು ಖಂಡಿತವಾಗಿಯೂ ವೀಕ್ಷಕರಿಗೆ ಬೇಸರ ತಂದಿತ್ತು. ಹೀಗಾಗಿ ವೀಕ್ಷಕರು ನಿರ್ದೇಶಕರಿಗೆ ಐಡಿಯಾ ಕೊಡ್ತಿದ್ದು ತಿಲಕ್ನನ್ನ ಸೀರಿಯಲ್ಗೆ ಕರೆಸಿ ಅಂತ ಸ್ಕ್ರಿಪ್ಟ್ ಕೊಡ್ತಿದ್ದಾರಂತೆ. ಅವಳಿ ಪಾತ್ರ ಇದ್ದು ಅವನು ವಿದೇಶದಿಂದ ಮತ್ತೆ ಸೀರಿಯಲ್ಗೆ ಬರುವ ಹಾಗೆ, ದೆವ್ವ ಆಗುವ ಹಾಗೆ, ಈ ರೀತಿ ಐಡಿಯಾಗಳನ್ನ ಡೈರೆಕ್ಟರ್ಗೆ ಇದೀಗ ವೀಕ್ಷಕರು ಕೊಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಲಕ್ ಅವರು ಬಹಳಷ್ಟು ಪ್ರೀತಿಯನ್ನ ಕೊಟ್ಟಿದ್ದೀರಾ. ಈ ರೀತಿಯ ಪ್ರೀತಿ ನನಗೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಷ್ಟು ದಿನಗಳ ಕಾಲ ರಂಗಭೂಮಿಯಲ್ಲಿ ಸಕ್ರಿಯವಾಗಿದ್ದ ಯಶಸ್ ಇದೀಗ ಮೊದಲ ಪ್ರಯತ್ನದಲ್ಲೇ ತಿಲಕ್ ಪಾತ್ರಕ್ಕೆ 86ನೇ ವ್ಯಕ್ತಿಯಾಗಿ ಆಡಿಷನ್ ಕೊಟ್ಟು ಆಯ್ಕೆಯಾಗಿದ್ರಂತೆ. ಸೊ ಈ ಪಾತ್ರವನ್ನ ಎಲ್ಲರೂ ಕೂಡ ಮೆಚ್ಕೊಂಡಿದ್ದರಿಂದ ಎಲ್ಲರೂ ಕೂಡ ತಿಲಕ್ ಪಾತ್ರಧಾರಿಯನ್ನ ಮತ್ತೆ ಕರೆಸಿ ಅಂತ ಹೇಳ್ತಿದ್ದಾರೆ. ಬಟ್ ಅಧಿಕೃತವಾಗಿ ಈ ಪಾತ್ರ ಎಂಡ್ ಆಗಿದೆ, ನಾನು ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಂತ ತಿಲಕ್ ಅವರು ಹೇಳ್ಕೊಂಡಿದ್ದಾರೆ. ಬಟ್ ಅದು ಯಾವ ಸೀರಿಯಲ್ ಮುಖಾಂತರ ಹೇಗೆ ಬರ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.